ಈವ್ನಿಂಗ್ ರೊಟೀನ್ ಸ್ವಲ್ಪ ಚೇಂಜ್ ಇದ್ದರೂ ಕಾಫಿ ಮಾತ್ರ ಚೇಂಜ್ ಆಗೋದಿಲ್ಲ. ಸೊ ಹಾಗೆ ಈ ಥರ ಸ್ಪ್ಯಾಚುಲಾಲಿ ಮಾಡೋದ್ರಿಂದ ಸೇವ್ ಆಗುತ್ತೆ ಕಾಫಿ ವೇಸ್ಟ್ ಆಗೋದಕ್ಕಿಂತ. ಹಾಗೇ ಹಳೆಯ ವಿಡಿಯೋ ನೋಡಿ ಎಡಿಟಿಂಗ್ ಮಾಡ್ತಾ ಬಿಸಿಬೇಳೆಬಾತ್ ಪೌಡರ್ ಕೂಡ ಇವತ್ತು ಮಾಡಿಕೊಂಡೆ. ನೋಡ್ಕೊಂಡು ಬರೋಣ ಹೇಗೆ ಮಾಡೋದು ಅಂತ. ಈಸಿಯಾಗಿ ಫಸ್ಟ್ ಪ್ಯಾನಲ್ಲಿ ಬೇಗ ಬಿಸಿ ಆಗುವಂಥ ಪಾಪಿ ಸೀಡ್ಸ್ ಮತ್ತು ಎಳ್ಳನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಸ್ಪೂನು ಕೊರಿಯಾಂಡರು, ಚೆನ್ನ ದಾಲು ಮತ್ತು ಜೀರಿಗೆ, ಮೆಂತ್ಯಕಾಳು ಮತ್ತು ಹಿಂಗೆ ಹಾಕ್ಕೊಂಡು ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ ಹುರ್ಕೊಂಡೆ. ಸೊ ಬ್ಯಾಡಿಗೆ ಗುಂಟೂರು ಚಿಲ್ಲಿ ಹಾಕ್ಕೊಂಡು ಪೆಪ್ಪರು, ಕೊಕೊನೆಟ್ಟು ಮತ್ತು ಕರಿ ಲೀವ್ಸ್ ಹಾಕ್ಕೊಂಡು ನೆಕ್ಸ್ಟ್ ಸ್ಟೆಪ್ ಹುರ್ಕೊಂಡೆ. ಇದನ್ನೆಲ್ಲ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡ್ರೆ ಸಾಕು. ಈಗ 3 ಸ್ಪೈಸಸ್ಸು ಹಾಕ್ಕೊಂಡು ಚಕ್ಕೆ, ಲವಂಗ, ಏಲಕ್ಕಿ ಹಾಕ್ಕೊಂಡು ರುಬ್ಕೊಂಡ್ರೆ ರೆಡಿ ಆಗುತ್ತೆ ಬಿಸಿಬೇಳೆಬಾತ್ ಪೌಡರು. ಹಾಗೆ ಅವ್ನ ಹಳೆ ವೀಡಿಯೋಸ್ ಕೂಡ ನೋಡೋಕೆ ನಂಗೆ ಖುಷಿ ಆಗುತ್ತೆ. ನಿಮಗೂ ಹಳೇದೆಲ್ಲ ನೋಡೋಕೆ ಇಷ್ಟ ಆಯಿತು ಅಂದರೆ ಕಮೆಂಟ್ ಮಾಡಿ ತಿಳಿಸಿ, ನೆನಪಿಗೆ ಬರ್ತಿದ್ರೆ.